ಆವಾಗಿಂದ ಕಾಯ್ತಿದ್ದಾನೆ ನಾನು ಹೊರಗೆ ಕರೀಲಿ ಅಂತ. ಅಲ್ಲೇ ಕೂತಿದ್ದಾನೆ. ಕರಿತೀನಿ ನೋಡಿ ಹೆಂಗೆ ಬರ್ತಾನೆ. ಎಸ್ ಕಮ್. ಓಕೆ, ಗುಡ್ ಬಾಯ್. ಇವನಿಗೆ ಇವಾಗ ನಿತ್ಯ ಕರ್ಮ ಮಾಡೋಕ್ಕೆ ಕರ್ಕೊಂಡು ಹೋಗೋದು. ಆಯಿತು, ಸಿಟ್. ನೋ ಬೇಡ, ಸಾಕು. ಸದ್ಯ ಗುರು ಕಾಕ ಮಾಡ್ಬಿಟ್ಟ, ಚಪ್ಪಾಳೆ ಹೊಡಿಬೇಕು ಇವಾಗ. ಇವನು ಇದೊಂದು ಮಾಡಲಿ ಅಂತಲೇ ಕಾಯ್ತಿರ್ತೀನಿ ನಾನು. ಮಾಡಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ ವಾಪಸ್ಸು. ನೋ ಹುಲ್ಗೆ ತಿಂದ್ಬಿಟ್ರೆ ಹೊಡೆದಾಕ್ಬಿಡ್ತೀನಿ ಮಗು. ಇಲ್ಲಿ ಯಾವುದೋ ಬೇರೆ ನಾಯಿ ಟೆರಿಟರಿ ಮಾರ್ಕಿಂಗ್ ಮಾಡಿ ಹೋಗಿದ್ದಂಗಿದೆ. ಈ ಶ್ವಾನಗಳೆಲ್ಲ ಹೇಗೆ ಅಂತಂದರೆ ಅವು ಟೆರಿಟರಿ ಮಾರ್ಕಿಂಗ್ ಮಾಡ್ತವೆ. ಅಂದರೆ ಅಲ್ಲಿ ಅವು ಬಂದ್ಬಿಟ್ಟು ಸುಸು ಮಾಡ್ಬಿಟ್ಟು ನೋಡ್ರಪ್ಪ ಇದು ನನ್ನ ಟೆರಿಟರಿ ಅಂತ ಒಂದು ಮಕ್ಕಳು ಇಲ್ಲಿ ಯಾರೂ ಬರೋಂಗಿಲ್ಲ ಅಂತ. ಸೊ ಹಂಗಾಗಿ ಏನು ಮಾಡ್ತಾರೆ, ನಾಯಿಗಳು ಮೂಸ್ ನೋಡ್ಬಿಟ್ಟು ಇಲ್ಲಿ ಯಾವ್ದಾದ್ರು ನಾಯಿ ಏನಾರು ಮಾಡಿದೆಯಾ ಅಂತ ನೋಡ್ಬಿಟ್ಟು ಇದ್ರದ್ದು ಟೆರಿಟರಿನ ಮಾರ್ಕ್ ಮಾಡ್ತವೆ. ಭೈರವ ನೋ ತಿನ್ನಂಗಿಲ್ಲ ಅವನು, ನೋ ಟೆರಿಟರಿ ಮಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತವೆ. ಜನ ನಾಯಿ ಕರ್ಕೊಂಡು ಹೋಗೋದ್ರೆ ಸುಮ್ಮನೆ ಅಂದ್ಕೊಂಬಿಟ್ಟಾರೆ. ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ. ಅದು ಕರೆಕ್ಟಾಗಿ ಟೈಮ್ ಸರಿ ಊಟ ತಿಂಡಿ ನೋಡ್ಕೋಬೇಕು. ಅದು ಸುಸ್ಸು ಮಾಡ್ತಾ ಇಲ್ವೋ, ಸರಿ ಟೈಮಿಗೆ ಕಕ್ಕ ಮಾಡ್ತಾ ಇಲ್ವೋ, ಸೇಮ್ ಮನುಷ್ಯರು ನೋಡ್ಕೊಂಡಂಗೆ, ಸಣ್ಣ ಮಕ್ಕಳು ನೋಡ್ಕೊಂಡಂಗೆ. ಅದು ಮತ್ತು ಕಕ್ಕ ಮಾಡೋದು ಹೆಂಗಿದೆ, ಗಟ್ಟಿ ಇದೆಯೋ ತೆಳ್ಳಗಿದೆಯೋ, ಅದು ಯಾಕೆ ಹಿಂಗಾಯಿತು ಎಲ್ಲದನ್ನೂ ಯೋಚನೆ ಮಾಡಬೇಕು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ. ಈಗ ಫೇಮಸ್ ಆಗಿ ನಾಯಿ ಕರ್ಕೊಂಡು ಹೋಗ್ತಾನೆ. ಫೇಮಸ್ ಆಗಿ ನಾಯಿ ಕರ್ಕೊಂಡು ಹೋಗ್ಬೇಕು ಅಂತಲೇ ಇಲ್ಲ, ದಾರಿಲಿ ಇರ್ಕೊಂಡು ಯಾವನಿಗೊಬ್ಬನಿಗೆ ಹೊಡೆದದ್ನ ವೀಡಿಯೋ ಮಾಡಿ ಹಾಕೋರು ಫೇಮಸ್ ಆಗ್ಬೋದು. ಇದನ್ನು ಕೂರಿಸ್ಕೊಂಡು ಆ ಟ್ರಾಲಿನಲ್ಲಿ ಎಳೀತಾ ತುಳಿಬೇಕಲ್ವಾ, ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಸಾಕೇನಾ? ಏಯ್ ನೋ ಏನು ಬೇಕಾಗ್ತಿಲ್ಲ. ಭೈರವ ತಾಳ ಕುಡಿಯೋ ನೀರು ಕುಡಿಯೋ ತಗೊಳ್ಳೋ. ಅನ್ಸುತ್ತೆ ನಮಗೆ ಶಿವಮೊಗ್ಗದಲ್ಲಿ ಶಶಾಂಕಣ್ಣ ವಿನಯ್ ಅಣ್ಣ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು. ನಾವಿವತ್ತು ಇಲ್ಲಿಂದ ಆಗುಂಬೆ ಘಾಟಿಂದ ಕೆಳಗಿರುವಂತಹ ಶೇಡಿ ಮನೆ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ ಶ್ರೀನಿಧಿ ಅವ್ರ ಮನೆ ಇದೆ. ಭೈರವ ಅಪ್ ನೋಡು ಮಗ, ಇದು ತುಂಗಾ ನದಿ. ಇದು ನೋಡು, ತುಂಗಾ ನದಿ ಕಟ್ಟಿರೋ ಸೇತುವೆ. ಮಲೆನಾಡಲ್ಲಿ ಹುಟ್ಟುತ್ತೆ ಇದು. ಹುಟ್ಬಿಟ್ಟು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಆ ಕಡೆ ನಮ್ಮದು ಬರದ ನಾಡಿಗೆ ಹರಿಯೋರದ ಮುಖಾಂತರ ಒಳಗೆ ಹೋಗಾಯ್ತು. ಗೋ ಗೆಟ್ ಇನ್. ನೋ ಸುಸುಗಿಸಿ ಮಾಡಿದ್ರೆ ಮಾಡು. ಮೊಸರು ಇದೆಯಾ? 1/4 ಲೀಟ್ರ್ ಇದೆಯಾ? ಕೊಡಿ, ಒಂದು 1/4 ಲೀಟ್ರ್ ಮೊಸರು. ಇದಕ್ಕೆ ಹಾಕ್ರೆ ಆಯ್ತಲ್ಲ, ಒಂದ್ಸಲ ಕ್ಯಾಶೇ ಕೊಟ್ಬಿಡ್ತೀನಿ ತಡ್ರಿ. ಮತ್ತೆ ತಗೊಳ್ಳಿ. ಅಮ್ಮ, ಇದು ಎಕ್ಸ್ಪೈರ್ ಆಗ 5 ದಿವಸ ಆಗಿದೆ. 23ನೇ ತಾರೀಕೆ ಲಾಸ್ಟ್ ಇದೆ ಅದು. ಇವತ್ತು ಹೆಂಗೆ ಬರುತ್ತಮ್ಮ? ಅದಾದ 23ನೇ ತಾರೀಕಿದೆ ಅದ್ರ ಮೇಲೆ. ಹಾಂ, ಡೈರಿಯವರೆಲ್ಲ ತಕ್ಕೊಡಲ್ಲಮ್ಮ, ನನಗೂ ಗೊತ್ತು, ನಾನು ಕೆಲಸ ಮಾಡ್ತೀನಿ. ನೀವು ಮಾರಬೇಡಿ ಅದನ್ನ. ಭೈರವನಿಗೆ 2 ಮೊಟ್ಟೆ, ಅದನ್ನ ಮೊಸರು ರೆಡಿ ಮಾಡ್ತೀನಿ. ನೋ ನೋಡಿ, ನಾನು ನೋ ಅಂದಿದ ತಕ್ಷಣ ತಿನ್ನೋದೇ ಇಲ್ಲ, ಹಂಗೆ ಹೋಗ್ಬಿಡ್ತೀನಿ ವಾಪಸ್. ಎಸ್. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವಾಗ ನಾನು ಬೆಂಗಳೂರಿಂದ ಬೆಂಗಳೂರಿಗೆ ಸೈಕಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಹೊರಟು ಚಿತ್ರದುರ್ಗ, ಶಿವಮೊಗ್ಗ, ಕುಂದಾಪುರ, ಮಂಗಳೂರು, ಮತ್ತೆ ವಾಪಸ್ ಬೆಂಗಳೂರು. ನಾನು ಇದಕ್ಕಿಂತ ಮುಂಚೆ 8 ದೇಶಗಳನ್ನ ಸೈಕಲಲ್ಲಿ ಸುತ್ತಾಡ್ಕೊಂಡು ಬಂದಿದ್ದೀನಿ. ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್, ನೇಪಾಳ್, ಶ್ರೀಲಂಕಾ ಎಲ್ಲ ದೇಶಗಳನ್ನ ಸೈಕಲಲ್ಲಿ ಸುತ್ತಾಡ್ಕೊಂಡು ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಭೈರವನ ಜೊತೆ ಬೆಂಗಳೂರು ಟು ಬೆಂಗಳೂರು ಟ್ರಿಪ್ ಮಾಡ್ತಿದ್ದೀನಿ. ಯಾರೋ ಹಂದಿ ಹೊಡ್ಕೊಂಡು ಹೋಗ್ಬಿಟ್ಟವ್ರು ಗುರು, ಕಳ್ಳು ಪಚ್ಚಿ ಎಲ್ಲ ಕಿತ್ಕೊಂಡು ಹೊರಗೆ ಬಂದೈತೆ.
ನಾನು ಯಾವಾಗಲೇ ಶಿವಮೊಗ್ಗಕ್ಕೆ ಬಂದರೂ ಒಂದು ಧೈರ್ಯ, ಸ್ವರೂಪಣ್ಣ ಇದ್ದಾರೆ ಏನೋ ಅರೇಂಜ್ ಮಾಡ್ತಾರೆ ಅಂತ. ಈ ಸಲ ನಾಯಿ ಜೊತೆ ಬಂದಿದೆ. ಲಾಸ್ಟ್ ಟೈಮು ಶರತ್ ಅವ್ರನ್ನ ಕರ್ಕೊಂಡ್ಬಂದಾಗ ಶಿವಮೊಗ್ಗ ಕಂಟ್ರಿ ಕ್ಲಬ್ಬಲ್ಲಿ ಸ್ಟೇ ಮಾಡಿಸಿದ್ರು. ಈ ಸಲ ಜೊತೆಗೆ ಭೈರವ ಇದ್ದಿದ್ದರಿಂದ ನಮಗೆ ಲಾಡ್ಜಿಂಗ್ ಎಲ್ಲೂ ಕಷ್ಟ ಆಯಿತು. ಅದಕ್ಕೆ ನನಗೊಂದು ಮನೇನ ಅರೇಂಜ್ ಮಾಡಿಬಿಟ್ಟಿದ್ರು. ನನಗನ್ಸುತ್ತೆ ನಾನು ಏನೇನು ಸಂಪಾದನೆ ಮಾಡಿದ್ದೀನಿ ಲೈಫಲ್ಲಿ ಅಂದರೆ ಏನೂ ಇಲ್ಲ, ಒಂದು 4 ಜನ ಸಂಪಾದನೆ ಮಾಡಿದ್ದೀನಿ. ಅದ್ರ ಬಗ್ಗೆ ನಂಗೆ ಸಖತ್ ಖುಷಿ ಇದೆ. ಆ 4 ಜನ ಇಲ್ಲ ಅಂದಿದ್ರೆ ನನ್ನ ಲೈಫ್ ತುಂಬ ಕಷ್ಟ ಆಗ್ತಿತ್ತು. ಎಷ್ಟೊಂದು ಜನರ ಲೈಫಲ್ಲಿ ಆ 4 ಜನನೇ ಕಷ್ಟ ಆಗ್ಬಿಟ್ಟವ್ರೆ. ಆ 4 ಜನ ಏನು ಅನ್ಕೋತಾರೋ ಏನು ಮಾತಾಡ್ತಾರೋ ಅನ್ನೋದ್ರ ಮೇಲೇ ಅವ್ರ ಜೀವನಗಳು ನಿರ್ಧಾರ ಆಗ್ತಿದೆ. ಯಾರೋ ಅಣ್ಣ ಅಕ್ಕಂಗೆ ಟ್ರೈನಿಂಗ್ ಕೊಡ್ತವ್ರೆ. ಆ ಅಕ್ಕಂಗೆ ಕಾರ್ ಓಡ್ಸೋಕೆ ಗೊತ್ತಾಯಿಲ್ಲ, ಹುಷಾರಾಗಿ ಓಡಿಸ್ಬೇಕು. ಬಂದು ಡಿಚ್ಚಿ ಇಟ್ಬಿಟ್ರೆ ಕಷ್ಟ. ಇಲ್ಲಿಂದ ಮಂಗಳೂರು 210 ಕಿಲೋಮೀಟ್ರ್ ಇದೆ. 3 ದಿನದಲ್ಲಿ ಹೋಗಿ ತಲುಪ್ಬೋದು ನಾನು. ಯಾಕಂತಂದರೆ ನಡುವೆ ಕುಂದಾಪುರದಲ್ಲಿ ಅಲ್ಲಿ ಇಲ್ಲಿ ಉಳ್ಕೊಳ್ಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಏನೇ ಹೇಳಿ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆನ ಕೆಲವೊಂದು ಕಡೆನಾದರೂ ಅಗಲೀಕರಣ ಮಾಡಬೇಕು. ಇಲ್ಲ ಅಂತಂದರೆ ಬೇರೆ ಏನಾದರೂ ಒಂದು ವ್ಯವಸ್ಥಿತ ಮಾರ್ಗನ ವೈಜ್ಞಾನಿಕವಾಗಿ ಕಂಡು ಹಿಡಿಬೇಕು. ಯಾಕೆ ಅಂದರೆ ಒಂದು ಇಲ್ಲಿ ಏನಾದರೂ ರಸ್ತೆ ಅಗಲ ಮಾಡಿದ್ರೆ ಕಾಡು ನಾಶ ಆಗುತ್ತೆ, ಮತ್ತು ಜನ ಅನಾವಶ್ಯಕವಾಗಿ ಓಡಾಡೋದನ್ನು ತಪ್ಪಿಸೋ ಥರ ಏನಾದರೂ ಮಾಡಬೇಕು. ಜನರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋದಕ್ಕೆ ಉತ್ತೇಜನ ಕೊಡೋದಾಗಿರಲಿ, ಏನಾದರೂ ಒಂದು ಮಾಡಿಬಿಟ್ಟು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳನ್ನ ವ್ಯವಸ್ಥಿತವಾಗಿ ಉಳಿಸ್ಕೊಳ್ಳೋಂಥ ಕೆಲಸ ಆಗಬೇಕು. ಆ ಅಣ್ಣ ಒಕ್ಕ ಕಾರ್ ಕಳ್ಸೋಕ್ಕೆ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯನ್ನು ಆಯ್ಕೆ ಮಾಡ್ಕೊಂಡವ್ರಪ್ಪ. ನನಗೇನೋ ಇದು ಅಸುರಕ್ಷಿತ ಅಂತ ಅನ್ನಿಸ್ತಿದೆ. ಯಾಕಂದರೆ ಇಲ್ಲಿ ಸಿಂಗಲ್ ರೋಡು ನೋಡಿ, ಅಲ್ಲೇನೋ ಸಮಸ್ಯೆ ಆಯಿತು. ಇನ್ನೊಂದು ಕಾರ್ ಅವ್ರು ಬೈತವ್ರೆ. ಹೋದ್ರು ಅಲ್ಲಿ ಹಿಂದಿದೆ ನೋಡಿ ಕಾರು. ಆ ಅಕ್ಕಂಗೆ ಇಲ್ಲಿ ಡ್ರೈವಿಂಗ್ ಕಲ್ಸೋಕೆ ಕರ್ಕೊಂಬಂತ ಅವಣ್ಣ ಆ್ಯಕ್ಚುಲಿ ಡ್ರೈವಿಂಗ್ ಸ್ಕೂಲಿಗೆ ಕಳಿಸ್ಬೇಕು. ಡ್ರೈವಿಂಗ್ ಸ್ಕೂಲಿಗೆ ಕಳಿಸಿ ಏನಾರು ಮಾಡಬೇಕು. ಇಲ್ಲ ಅಂತಂದರೆ ಅಲ್ಲೊಂದು ಹೈವೇ ಇದೆ, ಹೊಸದಾಗಿ ಔಟರ್ ರಿಂಗ್ ರೋಡ್ ಮಾಡ್ತಿದ್ದಾರೆ, ಅಲ್ಗಾರು ಕರ್ಕೊಂಡು ಹೋಗ್ಬೇಕು. ನನಗೆ ಭಯ ಆಗ್ತಿತ್ತು. ಇವಾಗ ಗಾಜನೂರು ಹತ್ತಿರ ಬಂದಿದ್ದೇವೆ. ಇಲ್ಲೊಂದು ಅರಣ್ಯ ಉತ್ಪನ್ನಗಳ ತನಿಖಾ ಠಾಣೆ ಇದೆ. ಯಾವುದಾದ್ರೂ ಕಾಡಲ್ಲಿರುವಂತಹ ವಸ್ತುಗಳನ್ನ, ಮರಗಳನ್ನ, ಉತ್ಪನ್ನಗಳನ್ನ ಜನ ಕದ್ದು ಸಾಗಿಸ್ತಾ ಇದ್ದಾರಾ ಅಂತ ನೋಡೋದಕ್ಕೆ ಇದೆಯಪ್ಪ. ಅದು ಒಂದು ಗಾಡಿ ಏನೋ ಚೆಕ್ ಪೋಸ್ಟ್ ಇದೆ. ಆಫೀಸರ್ ಒಳಗೆ ಕೂತ್ಕೊಂಡು ಏನೋ ನೋಡ್ತವ್ರೆ ಮೊಬೈಲಲ್ಲಿ. ಏನಕ್ಕೆ ಮಾಡಬೇಕು ಈ ಚೆಕ್ ಪೋಸ್ಟ್ನ ಅಂತ. ಕ್ಯಾಮ್ರಾ ಹಾಕಿದರೆ ಅದೇ ಕೆಲಸ ಮಾಡಿದಿತ್ತಲ್ವಾ. ಇದಕ್ಕಿಂತ ಬೆಟರ್ ಜಾಬ್ ಮಾಡುತ್ತೆ ಕ್ಯಾಮ್ರಾ. ಇದು ಗಾಜನೂರು ಡ್ಯಾಮು, ತುಂಗಾ ನದಿಗೆ ಕಟ್ಟಿರುವಂತಹ ಒಂದು ಅಣೆಕಟ್ಟು. ಇದನ್ನು ತುಂಬ ಹಿಂದೆನೇ ಕಟ್ಟಿದ್ದಾರೆ. ಇದರಿಂದ ರೈತರಿಗೆ ಎಷ್ಟು ಲಾಭ ಇದೆಯೋ ಅದೇ ರೀತಿ ವನ್ಯ ಜೀವಕ್ಕೂ ಕೂಡ ಅಷ್ಟೇ ಆಪತ್ತಿದೆ. ಯಾವುದಾದ್ರು ಒಂದು ಡ್ಯಾಮ್ ಕಟ್ಟಿದಾಗ 1000 ಎಕರೆ ಕಾಡು ನೀರಲ್ಲಿ ಮುಳುಗುತ್ತೆ. ನೀವು ನೋಡ್ತಾ ಇರ್ಬೋದು. ಇದು ಬರೀ ಎಂಟ್ರಿ ಅಷ್ಟೇ. ಈ ಥರ 1000 ಎಕರೆ ನೀರಲ್ಲಿ ಮುಳುಗಿರುತ್ತೆ. ಆವಾಗ ಒಂದು ಗುಡ್ಡದಿಂದ ಇನ್ನೊಂದು ಗುಡ್ಡಕ್ಕೆ ಹೋಗೋವಂಥ ದಾರಿಗಳೆಲ್ಲ ಕಟ್ಟಾಗಿರುತ್ತೆ. ಎಷ್ಟೊಂದು ಹಳ್ಳಿಗಳು ಮುಳುಗಿರುತ್ತೆ. 100 ವರ್ಷ ಆದಮೇಲೆ ನಾವು ಆ ಡ್ಯಾಮ್ನ ಗ್ರೇಟ್ನೆಸ್ ಬಗ್ಗೆ ಮಾತಾಡ್ತಿರ್ತೀವಿ. ಆದರೆ ಡ್ಯಾಮ್ ಕಟ್ಟುವಾಗ ಜನ ಏನು ಅವ್ರ ಜೀವನ ಕಳ್ಕೊಂಡಿರ್ತಾರೆ. ಅವ್ರ ಕತೆಗಳನ್ನ ಹೋಗಿ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಡ್ಯಾಮ್ ಮಹತ್ವ ಏನು, ನಾವು ಅಲ್ಲಿರೋ ನೀರನ್ನ ಯಾಕೆ ವೇಸ್ಟ್ ಮಾಡಬಾರ್ದು ಅಂತ. ಇದು ಸಕ್ಕರೆ ಬೈಲಿನ ಆನೆ ಬಿಡಾರ. ಬೆಳಗ್ಗೆನೆ ಬಂದರೆ ಆನೆಗೆ ಸ್ನಾನ ಮಾಡಿಸ್ಬೋದಿತ್ತು. ಭೈರವ ಆನೆ ನೋಡಿದ್ರೆ ಹೆದರ್ಬೋದು. ಬೆಳಗ್ಗೆನೆ ಬಂದಿದ್ರೆ ಆನೆಗಳಿಗೆಲ್ಲ ಸ್ನಾನ ಮಾಡಿಸೋದನ್ನ ನೋಡ್ಬೋದಿತ್ತು. ನಾನು ಇನ್ನೂ 83 ಕಿಲೋಮೀಟ್ರ್ ಹೋಗ್ಬೇಕು. ಆಗೊಮ್ಮೆ 83 ಇದೆ, ಮಂಡಗದ್ದೆ 14, ಅಂಬುತೀರ್ಥ 54, ಕುಪ್ಪಳ್ಳಿ ಹೋಗಲ್ಲ. ನೋಡೋಣ, ಬೇಗ ಹೊಡ್ತೀನಿ. ನೋಡಿ, ಇವರೆಲ್ಲ ನಮ್ಮ ಅರಣ್ಯವನ್ನು ಕಾಯುವಂತಹ ಅರಣ್ಯ ಸೈನಿಕರು. ಇವರು ಕಾಡಲ್ಲಿ ಯಾರಾದರೂ ಏನಾದರೂ ಕಡಿತಾ ಇದ್ದರೆ, ಕಾಡನ್ನು ಯಾರಾದರೂ ಅತಿಕ್ರಮಣ ಮಾಡಿದರೆ ಅವ್ರ ಮೇಲೆ ತ್ವರಿತವಾಗಿ ಕ್ರಮ ತೆಗೆದುಕೊಂಡು ಆ ಕಾಡನ್ನು ಏನು ಅವರು ಅತಿಕ್ರಮಣ ಮಾಡ್ಕೊಂಡಿರ್ತಾರೆ ಅದನ್ನು ಬಗೆಹರಿಸ್ತಾರೆ. ಮೊದಲೆಲ್ಲ ತುಂಬ ಒತ್ತುವರಿ ಮಾಡಿದರು, ಈಗ ಅದನ್ನೆಲ್ಲ ತುಂಬ ಕಡಿಮೆ ಮಾಡಿಸ್ಬಿಟ್ಟವ್ರೆ. ಅವರೆಲ್ಲ ಪಾಪ ಬೆಳಗ್ಗೆ ಸಂಜೆವರೆಗೂ ಫುಲ್ಲು ಕಾಡಲ್ಲಿ ತಿರುಗ್ತಾ ಇರ್ತಾರೆ ಕಾಡು ಪ್ರಾಣಿಗಳ ಜೊತೆ. ರಾಜಣ್ಣ ಅವರ ಹಾಡು ನೆನಪಾಗ್ತಿದೆ.
ನಾವಾಡುವ ನುಡಿಯೇ ಕನ್ನಡ ನುಡಿ ರೀ ಚಿನ್ನದ ನುಡಿ. ಹಸುಗಳು ನನ್ನನ್ನು ನೋಡ್ಬಿಟ್ಟು ಎದುರ್ತಾವೆ. ಲಾರಿಗೆ ಎದುರ್ತಾ ಇಲ್ಲ, ಬಸ್ಸಿಗೆ ಎದುರ್ತಾ ಇಲ್ಲ. ಯಾರೋ ಸೈಕಲ್ ದೊಣ್ಣೆ ನಾಯಕನಿಗೆ ಎದುರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಓಕೆ ನೋಡಿ, ಇದೂ ಎದುರ್ತಿದೆ, ಬೆದರ್ತಿದೆ. ನಾನು ಅದಕ್ಕೇನು ಮಾಡ್ತಿಲ್ಲ, ಆದ್ರೂ ಅದು ಬೆದರ್ತಿದೆ. ಓಕೆ, ಹಾಡನ್ನು ಮುಂದುವರ್ಸೋಣ. ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣ ಕಂದದ ಗುಡಿ. ಸಾಕು, ಇದ್ರ ಮೇಲೆ ಹೇಳಿದ್ರೆ ನೀವು ವಿಡಿಯೋನೇ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತೀರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ನೋಡ್ಬೇಕಂತ ಇದ್ದೆ, ನೋಡೇ ಬಿಟ್ಟೆ. ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತ. ಗಣೇಶ, ಸೂಪರ್. ಯಾವ ಕಡೆ ಈಗ? ಇವಾಗ ಮಂಗಳೂರು. ಚಿತ್ರದುರ್ಗ, ಸಿರಿಗೆರೆ. ಯಾವ ಊರು? ನಮ್ದು ಹನುಮನಹಳ್ಳಿ. ನಮ್ಮೂರು ಪಕ್ಕನ. ಈ ಕಡೆ ಮಂಗಳೂರು ಹೋಗ್ತೀನಿ. ಸರಿ, ಅಲ್ಲಿ ಟ್ರಾಫಿಕ್ ಆಗುತ್ತೆ, ಮುಂದೆ ಹೋಗ್ತೀನಿ. ಓಹ್, ನಿಮ್ಮ ಸನ್ನಿಧಿ ಜ್ಯುವೆಲರ್ಸ್ ಇದಾರಲ್ರಿ, ರಾಣೆ ಬಂದಾರ. ಓ, ಒಂದ್ಸರಿ ನಿಮ್ಮನ್ನು ಮಾತಾಡಿದ್ದೀನಿ, ನೀವು ಹೊರಟಿದ್ದು ಇದಕ್ಕೆ ಹೋಗ್ಬೇಕಾದ್ರೆ. ಹಾಂ, ಗೊತ್ತಾಯ್ತು. ಬೆಳಗ್ಗೆಯಿಂದ ಹೊಡೆದು ಸಾಕಾಗಿ ಕೊನೆಗೆ ತೀರ್ಥಹಳ್ಳಿಗೆ ಬಂದು ತಲುಪಿದೆ. ಬೇಗ ಆಗೊಂಬೆ ಘಾಟ್ ಇಳಿಸ್ಬಿಡ್ಬೇಕು. ಇದು ತೀರ್ಥಹಳ್ಳಿ ಎಂಟ್ರೆನ್ಸ್. ಕವಿಗಳ ನಾಡು, ಮಲೆನಾಡ ಹೆಬ್ಬಾಗಿಲು ತೀರ್ಥಹಳ್ಳಿಗೆ ಸುಸ್ವಾಗತ. ಶಿವಮೊಗ್ಗನೇ ಮಲೆನಾಡು ಹೆಬ್ಬಾಗಿಲಲ್ವಾ, ಇದಕ್ಕೂ ಅದೇ ಟೈಟ್ಲು ಕೊಟ್ಟವ್ರೆ. ಬೇರೆ ಏನಾರು ಕೊಡ್ಬೋದಿತ್ತು ಅಂತ. ಇದು ತೀರ್ಥಹಳ್ಳಿಲಿರುವಂಥ ಪಟ್ಟಣ ಪಂಚಾಯತಿ ಬಸ್ ನಿಲ್ದಾಣ, ಎಡಗಡೆಗಿರೋದು. ನಮಸ್ಕಾರ. ಇಲ್ಲೊಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರಬೇಕಿತ್ತು, ಚೆನ್ನಾಗಿರ್ತಿತ್ತು. ಅರ್ಜೆಂಟ್ಲಿ ತೀರ್ಥಹಳ್ಳಿಗೆ ಒಂದು ಔಟರ್ ರಿಂಗ್ ರೋಡ್ ಬೇಕು. ನೋಡಿ, ಎಲ್ಲ ಅರ್ಧ ರಸ್ತೆವರೆಗೂ ಪಾರ್ಕಿಂಗೇ ಇದೆ. ಹಿಂಗಿದ್ದಾಗ ಸಂಚಾರ ದಟ್ಟಣೆ ಜಾಸ್ತಿ ಆಗುತ್ತೆ. ಕಷ್ಟ ಗುರು ಹಿಂಗಾದರೆ. ಶುರುವಾಯಿತು ಮಳೆ. ಸಮಯ ಸರಿಯಾಗಿ 4:25 ನಂಗೆ ಗೊತ್ತು ಇಲ್ಲಿ ಶುರುವಾಗಿದ್ದು ಮಳೆ. ನಾನು ಸಂಜೆ 8 ಗಂಟೆ ಆಗ್ಬೋದು ತಲುಪೋತ್ತಿಗೆ, ಅಲ್ಲಿವರೆಗೂ ಬಿಡಲ್ಲ ಅಂತ. ಹೊಡಿತಾ ಇರಿ, ಬೇರೆ ಏನು ಚಾನ್ಸೇ ಇಲ್ಲ. ನಾನು ತುಂಬ ದಿವಸಗಳೇ ಹೋಗಿತ್ತು ಆಗೊಂಬೆ ಕಡೆ ಬರ್ದೇನೆ. ನಾನು ಅಲ್ಲಿ ರಸ್ತೆ ಆಗಲಾಗಬೇಕು ಅಂತೆಲ್ಲ ಅಂದ್ಕೊಂಡು ಬರ್ತಿದ್ದೆ. ಇಲ್ಲಿ ನೋಡಿದ್ರೆ ಅವೈಜ್ಞಾನಿಕವಾಗಿ ಹೊಡೆದು ಬಿಸಾಕೋರು ಅವಾಗಲೇ. ಗೊತ್ತಿಲ್ಲ, ಒಟ್ಟಲ್ಲಿ ನೋಡ್ರಪ್ಪ, ಯಾರ್ಯಾರು ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಆ ಕಡೆ ರಾಯಚೂರು ಮಠ, ಈ ಕಡೆ ತುಮಕೂರು ಮಠ, ನಿಮಗೆಲ್ಲರಿಗೂ ಮಳೆ ಬರಬೇಕು ಅಂದರೆ ಈ ಬೆಟ್ಟಗಳೇ ಕಾರಣ. ಪಶ್ಚಿಮ ಘಟ್ಟಗಳು ಇವು ಉಳಿದ್ರೆ ಮಾತ್ರ ಕರ್ನಾಟಕ ಉಳಿಯೋಕ್ಕೆ ಸಾಧ್ಯ. ಇವುಗಳನ್ನ ಇದೇ ಥರ ನಾವು ನಾಶ ಮಾಡ್ತಾ ಹೋದರೆ ಕರ್ನಾಟಕ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಇವಾಗ ಆಗೊಂಬೆ ಒಳಗಡೆ ಬಂದಿದ್ದೀನಿ. 1 ಕಿಲೋಮೀಟ್ರ್ ಇರ್ಬೋದು ಘಾಟ್. ಅಲ್ಲಿಂದ ಕೆಳಗಿಳಿಬೇಕು. 12 ಕಿಲೋಮೀಟ್ರ್ ಮಳೆಯಲ್ಲಿ. ಎಷ್ಟು ಜೋರಾಗಿ ಬರ್ತಿದೆ ಮಳೆ ಅಪ್ಪ. ಈ ಮಳೆಯೆಲ್ಲ ನಮ್ಮ ಊರ ಕಡೆ 2 ದಿವಸ ಬಂದುಬಿಟ್ರೆ ಕೆರೆಗಳೆಲ್ಲ ತುಂಬ್ಕೊಂಡು ಹೋಗ್ಬಿಡ್ತವೆ. ಅಷ್ಟು ಸುರಿತಾ ಇದೆ ಇಲ್ಲಿ. ಬರೀ 4 ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ 2 ದಿನ ಬಂದುಬಿಟ್ರೆ ಸಾಕು ನಮ್ಮ ಊರಲ್ಲಿ ಮಳೆ. ಕೆರೆ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತವೆ. ತುಂಬ ನಿಧಾನಕ್ಕೆ ಹೊಡಿಬೇಕು ಸೈಕಲ್ನ. ಬ್ರೇಕೆಲ್ಲ ಸೆನ್ಸಿಟಿವ್ ಇದ್ದಾವೆ, ಅದ್ರ ಹೊರತಾಗಿಯೂ ತುಂಬ ನಿಧಾನಕ್ಕೆ ಹೊಡಿಬೇಕು. ಆವಾಗಲೇ ಸಮಯ ಒಂದು 7 ಗಂಟೆ ಆಗಿರ್ಬೋದು. ಜೋರು ಮಳೆ. ಹೆಂಗೋ ಚೆಕ್ ಪೋಸ್ಟ್ ದಾಟ್ದಾಗರು. ಅಜ್ಜಿ ಚೆಕ್ ಪೋಸ್ಟಲ್ಲಿ ನಿಂತ್ಬಿಟ್ಟಿದ್ರೆ ಸಖತ್ ಸಮಸ್ಯೆ ಆಗ್ತಿತ್ತು. ವಾಪಸ್ ಹೋಗ್ತಾಯಿರ್ಲಿಲ್ಲ. ಉಳ್ಕೊಳಕ್ಕೆ ನಾನು ಎಲ್ಲಿ ಲಾಡ್ಜಲ್ಲಿ ಮಾಡಲಿ. ನಾಯಿಗಾದರೆ ಒಂದು 4,000 ಕೇಳ್ತಾರೆ. ಏನು ಮಳೆ ಗುರು, ಯಪ್ಪ ಶಿವ. ಮಳೆ ಜೊತೆಗೆ ಸಖತ್ ಫಾಗು. ಇದೊಂದು ಜೀವನದ ಅತ್ಯದ್ಭುತ ಅನುಭವ. ಇದನ್ನ ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಗುರು, ನಿಜವಾಗ್ಲೂ ಗುರು. ಯಾವುದೇ ಕಾರಣಕ್ಕೂ ಯಾವ ಕ್ಷಣದಲ್ಲೂ ಏನಾದ್ರೂ ಈ ರೈಡ್ನ ಮರೆಯೋಕ್ಕಾಗಲ್ಲ. ಆಗೊಂಬೆ ಘಾಟ್ ಇಳಿಸ್ತಾ ಇದ್ದೀನಿ. ಇಷ್ಟು ಮಳೆ ಫುಲ್ಲು. 7 ಗಂಟೆ 9. ಈ ಕಾಡಲ್ಲಿ ಈ ಥರ ಎಲ್ಲ ಬಾಯ್ ಮಾಡಬಾರ್ದ. ಕಾಡಲ್ಲಿ ಈ ಥರ ಬಾಯ್ ಮಾಡಬಾರ್ದು. ನಾನೇನೋ ಜೋಶಲ್ಲಿ ಕೂಗ್ಬಿಟ್ಟೆ. ನಾವು ಕಾಡಲ್ಲಿ ಕೂಗಬಾರ್ದು, ಇಷ್ಟೊಂದು ಹಾರ್ನು ಹೊಡಿಬಾರ್ದು. ಗಾಯ್ಸ್ ಇದೆಲ್ಲ ಮಾಡಬೇಡಿ ಗಾಯ್ಸ್.
ವ್ಯೂ ಪಾಯಿಂಟ್ ಏನು ತೋರ್ಸೋಕ್ಕಾಗಲ್ಲ ಗೈಸ್, ಬೇಜಾರು ಮಾಡ್ಕೊಬಿಡಿ ಗೈಸ್. ಇನ್ನೂ ಹೋಯ್ತಾ ಇರೋದು ಅಷ್ಟೇ ನಿಧಾನಕ್ಕೆ ಬಿಟ್ಕೊಂಡು. 12 ಕಿಲೋಮೀಟ್ರ್ ಇಳಿಸ್ಬೇಕು ಇವಾಗ ಹಿಂಗೇನೆ. ಸದ್ಯಪ್ಪ ಎಲ್ಲ ಕಡೆ ರಿಫ್ಲೆಕ್ಟರ್ ಹಾಕೋರೆ. ರಿಫ್ಲೆಕ್ಟರ್ ಹಾಕಿರೋದಕ್ಕೆ ರಸ್ತೆ ಹೆಂಗಿದೆ ಅಂತ ಗೊತ್ತಾಗ್ತಿದೆ. ಇದು ಮೊದಲನೆಯ ಹೇರ್ ಪಿನ್ ಬೆಂಡ್. ಗಾಡಿಗಳ ಸಂಖ್ಯೆನೂ ಕಡಿಮೆ ಇದೆ ನೋಡಿ, ಹೆಂಗ್ ಉದುರ್ತಾ ಇದೆ ಮಳೆ. ಯಪ್ಪ, ಯಾರು ಈ ಥರದೊಂದು ಅತ್ಯದ್ಭುತ ಏನೋ ಕ್ಷಣಗಳನ್ನ ಕಣ್ತುಂಬ್ಕೊಂಡ್ರಲ್ಲ, ನಿಜವಾಗಿಯೂ ನನಗಂತೂ ಸಖತ್ ಖುಷಿ ಆಗ್ತಿದೆ. ಭೈರವ ಫುಲ್ಲು ಸೇಫ್ ಆಗಿದೆ. ನಾವು ಒಂದು ತೊಟ್ಟು ಒಂದು ಹನಿ ನೀರು ಕೂಡ ಭೈರವನ ಹತ್ರ ಹೋಗ್ತಿಲ್ಲ, ಅಷ್ಟು ಸೇಫಾಗಿ ಕಾಯ್ತಾ ಇದ್ದೀನಿ ಭೈರವನ್ನ. ಹುಷಾರಾಗಿ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಎಮರ್ಜೆನ್ಸಿ ನೋಡಿ, ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಯಾರು ಓವರ್ಟೇಕ್ ಮಾಡಲ್ಲ. ಬತಾವ್ ಸುಮ್ ಬತಾವ್ ಲೇ 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 ಅಣ್ಣ ಲೇ, ಅಲ್ಲೇ ತಿರುಗಿಸ್ರ. ಇವ ಬಂದ ಅಣ್ಣ, ಇವ್ ನೋಡಿ ಎಲ್ಲೋ ಎಲ್ಲ ಹಿಂಗೆ ಬರ್ತಿರ್ಲೇ. ವರ್ಷ ಸಿಕ್ಕಂಡು ಸಾಯ್ತಾವ್ರೆ ಅಲ್ಲಿ. ಒಳ್ಳೆದಾಗ್ಲಿ, ಬಾಯ್ ಬಾಯ್. ಯಪ್ಪ ಆದರೂ ಗುರು ನಿಜವಾಗಿಯೂ ನಾನು ಬೇಗ ಬರ್ತೀನಿ ಅಂದ್ಕೊಂಡಿದ್ದೆ, ಲೇಟಾಗಿ ಬಂದೆ. ಆದರೆ ಈ ಫೀಲ್ ಇದೆಯಲ್ಲ, ಈ ಸೈಕಲ್ ಓಡಿಸೋ ಫೀಲು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ನನಗೆ. ಆಗೊಂಬೆಲ್ ಬರೋ ಮಳೆನೇ ಮಳೆ. ನಮ್ಮ ಊರಲ್ಲಿ ಇಷ್ಟು ಮಳೆ ಬಂದರೆ ಗುಡುಗು ಮಿಂಚು ಸಿಡ್ಲು ನಜ್ಜಿ ಇರೋ ಬರೋ ತಗಡಿ ಗಿಡಲ್ಲ ಹೊತ್ಕೊಂಡು ಎಲ್ಲ ಒಂದು ಮೂಲೆ ಬಿಸಾಕಿರುತ್ತೆ. ಒಂದು ಚೂರು ಮೋಡದಲ್ಲಿ ಒಂದು ಚೂರು ಶಬ್ದ ಇಲ್ಲ ನೋಡಿ. ಹಂಗೆ ಸುಮ್ಮನೆ ಸುರಿತಾ ಇದೆ ಧಾರಾಕಾರವಾಗಿ. ಬಮ್ 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 ಬಮ್. ನಿಧಾನಕ್ಕೆ ಬಾ ಗುರು. ನಾನು ಅಲ್ಲಿ ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಯಾವನಾರು 90 ಎಣ್ಣೆ ಹೊಡ್ಕೊಂಡು ಬಂದರೆ ಕಷ್ಟ. ಒಣ್ಣಾರು ನೋಡ್ತಾನೆ ಇರ್ತಾನೆ. ಗುರು ಇಲ್ಲೆಲ್ಲ ಒಂದು ಆನೆ ಕಲ್ಲು ಏನೋ ಒಂದು ಬರುತ್ತೆ. ಕಲ್ಲು ರೋಡಿಗೆ ಅಡ್ಡವಾಗಿದೆ, ಅದನ್ನ ಕಟ್ ಮಾಡೋಕ್ಕೆ ಆಗಿಲ್ಲ ಇಲ್ಲಿವರೆಗೂ. ಸೈಂಟಿಫಿಕಾಗಿ ಕಟ್ ಮಾಡೋದಕ್ಕೆ ಹೆಂಗೆ ಬೇಕಂಗೆ ಕಟ್ ಮಾಡಿದ್ರೆ ಗುಡ್ಡ ಬಿದ್ದೋಗುತ್ತೆ. ಅದನ್ನ ಕಟ್ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೂ. ಎಲ್ಲರೂ ಆ ಕಲ್ಲು ನಮಸ್ಕಾರ ಮಾಡೋಯ್ತಾರೆ. ಸದ್ಯ ಗಾಡಿ ಕಡಿಮೆ ಇದ್ದಾವೆ, ಜಾಸ್ತಿ ಗಾಡಿ ಇದ್ದಿದ್ರೆ ತುಂಬ ಕಷ್ಟ ಆಗಿರೋದು. ನನ್ನ ಹತ್ರನೂ ಒಳ್ಳೆ ಲೈಟ್ ಇದೆಯಪ್ಪ. ಥ್ಯಾಂಕ್ಸ್ ಫಾರ್ ಮಧು ಬ್ರೋ. ಒಳ್ಳೆ ಲೈಟ್ ಕೊಟ್ಟವ್ರೆ. ಈ ಒಳ್ಳೆ ಇಲ್ಲೇ ಆ ಕಲ್ಲು ಏನಂದರೆ ಈ ಲೈಟ್ ಬೆಲೆ 9,000 ರೂಪಾಯಿ. 9,000 ರೂಪಾಯಿ ಆಗಿರೋದ್ರಿಂದ ಈ ಲೈಟು ಕರೆಕ್ಟಾಗಿ ಕಾಣುತ್ತೆ. ಯಾರೋ ಪರಮಾತ್ಮ ಫುಲ್ ಹೆಡ್ಲೈಟ್ನ ಸೂರ್ಯ ಅನ್ಕೊಂಬಿಟ್ಟವನು. ಒಳ್ಳೆ ಫೋಟೋ ತಗೋಬೇಕಿತ್ತು ಗುರು, ಫೋಟೋ ತಗೊಳಕ್ಕೆ ಆಗ್ತಿಲ್ಲ. ಮುಗೀತು ಘಾಟು. ಇವಾಗ ಸೋಮೇಶ್ವರಕ್ಕೆ ಬಂದೆ. ಅಕಸ್ಮಾತ್ ಏನಾದರೂ ಈ ಘಾಟ್ನೇ ವಾಪಸ್ ಹತ್ಸು ಅಂದರೆ ಅಜ್ಜಿ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ, ದೇವರನ್ನ ವಾಪಸ್ಸೇ ಹೋಗಲ್ಲ. ನೋಡಿ, ಘಾಟಲ್ಲಿದ್ದ ಮಳೆ ಸೋಮೇಶ್ವರದಲ್ಲಿಲ್ಲ. ಮಲೆನಾಡು, ಕೊಡಗು ಇಲ್ಲೆಲ್ಲ ಹೇಗೆ ಅಂದರೆ, ಇಲ್ಲಿರೋ ರಾಜಕಾರಣಿಗಳಿಗೆ ಜನ ನಿಜವಾಗಿಯೂ ಪ್ರಶ್ನೆ ಮಾಡ್ತಾರೆ. ಒಂದು ರೋಡ್ ಸರಿ ಇಲ್ಲ ಅಂದರೆ ಅವನಿಗೆ ನೆಕ್ಸ್ಟ್ ಟೈಮ್ ಓಟೇ ಹಾಕಲ್ಲ. ಆ ಥರ ಸಿಚುವೇಶನ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೆಡ್ ಲೈಟ್ ರಿಫ್ಲೆಕ್ಟರ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೋಡಲ್ಲಿ ಅಂತ. ನಮ್ಮೂರಲ್ಲೂ ರಸ್ತೆಗಳು ಮಾಡಿರ್ತಾರೆ ಗುರು, ಅವನ್ನ ಏನು ಹಾಕೊಂದು ವಾರಕ್ಕೆ ಕಿತ್ತೋಗಿರ್ತದೆ. ನಿಜವಾಗಿಯೂ ಎಲ್ಲರೊಂದು ಕಡೆನಾದ್ರು ಡ್ಯಾಮೇಜ್ ಆಗಿರುತ್ತೆ. ನೋಡಿ ಎಷ್ಟು ಶಿಸ್ತಾಗಿದೆ ರೋಡು, ಎಷ್ಟು ಶಿಸ್ತಾಗಿದೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ರಿಫ್ಲೆಕ್ಟ್ರ್ ಮಾತ್ರ ಸಖತ್ ಹೆಲ್ಪ್ ಆಗುತ್ತೆ ರಾತ್ರಿ ಹೊತ್ತು. ನನಗೂ ಓಕೆ ಬಿಡಿ, ಇಲ್ಲಿ ನೋಡಿ ನಂದೇನೋ ಸಖತ್ ಎಷ್ಟು ಬೇಕಷ್ಟು ಲೈಟ್ ಇದೆ. ಆದರೆ ಎಷ್ಟೊಂದು ಜನರದ್ದು ವಿಸಿಬಿಲಿಟಿನೇ ಕಡಿಮೆ ಇರುತ್ತೆ ಅವ್ರ ಟಾರ್ಚ್ಗಳ್ದು, ಅವ್ರಿಗೆಲ್ಲ ಸಖತ್ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಒಂದೇ ಸಲ ಬ್ರಿಡ್ಜ್ ಬರೋದು, ಅವಾಗೆಲ್ಲ ಆ ಲೈಟ್ಗಳೆಲ್ಲ ಈ ಥರ ಕ್ರಾಸ್ ಆಗಿ ತೋರಿಸ್ತಿರ್ತದೆ. ಇದೆಲ್ಲ ಸಖತ್ ಹೆಲ್ಪ್ ಆಗುತ್ತೆ. ಇಂತೂ ನಾನು ಬಂದು ತಲುಪಬೇಕಾದಂತಹ ಊರಿಗೆ ಬಂದು ತಲುಪಿದೆ. ಊರ ಹೆಸರು ಶೇಡಿ ಮನೆ ಅಂತ. ಇಲ್ಲೇ ನಂದು ಫ್ರೆಂಡ್ ಮನೆ ಇರೋದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಿಂದ್ಗಡೆನಾ? ಹೌದಾ? ಓಕೆ, ನಂಗೆ ಗೊತ್ತಾಗಲಿಲ್ಲ ಮುಂದೆ ಅಂದ್ಕೊಂಡೆ. ಸರಿ ಬ್ರೋ, ಮೇಲೆ ಹತ್ಬೇಕಾ? ಹತ್ತಲ್ಲ, ಇದು ನನ್ನ ಸೈಕಲ್ MTB ಆಗಿದೆ, ಹತ್ತೋದು ಗುರು. ಈ ಸೈಕಲ್ ಹತ್ತಲ್ಲಪ್ಪ. ಆದರೂ ತೊಳೋಣ ತುಳಿಯೋಣ. ತೊಳೆದೆ ಆಗಲಿಲ್ಲ ಬಿಡು.
ಸ್ವಲ್ಪ ಹೊತ್ತು ಭೈರವನ್ನು ಇಳಿಸ್ಬೇಕಾದಂಥ ಪರಿಸ್ಥಿತಿ. ಇಲ್ಲಿ ಸಖತ್ ಮಣ್ಣು ರೋಡು. ಇರೋ ಒಂದು ನಿಮಿಷ ಲೈಕ್ ನೋ 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 ಭೈರವ ನೋ ನೋ ಸಿಟ್ ನೋ 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 ಇದು ಚೈನ್ ತೆಗಿತೀನಿ. ನೋ ನೋ ನೋಲೆ ಎಸ್ ಕಮ್. ಹಾಗೆ ಅಂದ್ಬಿಡ ಮೈ ಮುರಿದ್ಬಿಡ ಗಜ ಗಜ ಬಿಜಿ ನೋಡಿ. ಸ್ವಲ್ಪ ನೆಂದಿಲ್ಲ ಏನಿಲ್ಲ, ಫುಲ್ ಫ್ರೆಶ್ ಆಗವನೆ. ಉಫ್ ನಾವು ಇವನಿಗೆ ಯಾವ ಥರ ಸೇಫಾಗಿ ಕರ್ಕೊಂಬಂದು ಅಂತ ತೋರಿಸಿ ನೋಡಿ. ಫುಲ್ಲು ಪ್ಲಾಸ್ಟಿಕ್ ಹಾಕ್ಬಿಟ್ಟಿದ್ದೀನಿ. ಭೈರವ ಗೋ 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 ನೋ ಗೋ ಗೋ ಭೈರವ ಗೋ 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 ಗೋ